ಮಗ. ಹೌದಾ? ಹೊಳೆ ಹೊಳಿತಾ ಇರ್ಬೇಕಾದಂತ ನೀನು ಹೊಳೆ ಎಲ್ಲ ಕಟ್ಕೊಂಡು ಮಾಡಿದ ಕೆಲಸ ಎಂತದ್ದು? ಮೋಸ. ನೀನಂತ ದೊಡ್ಡವರೇ ಈ ನಮ್ಗೆ ಮೋಸ ಮಾಡ್ರ. ಯಾಕೆ ಎಂಬರು? ಏನಾಯ್ತು ಹೇಳು. ಏನಾಯ್ತಂದ್ರೆ ಆ ಹೆಣ್ಣನ್ನ ದೂರ ಕಾಶಿಯಿಂದ ಕರ್ಕೊಂಬಂದ ಅವಳನ್ನು ಮದುವೆ ಆಗದ ಬಿಟ್ಟ್ಯಾ? ಯಾಕೆ ಹೀಗೆ ಮಾಡಿದ ಹೇಳು. ಹೇಳಿಲ್ಲ ಅಂತಾದ್ರೆ ಇನ್ನೊಬ್ಬ ದಾರ್ಶನಿಕವನ್ನು ಮಾತನಾಡಿದ್ದ. ಮುಂದೊಂದು ಕಾಲದಲ್ಲಿ ಅಕ್ಷರಜ್ಞಾನ ಇಲ್ಲಿದ್ದವರಿಗೆ ರಾಜ್ಯ ಅಂತ ನನಗೆ ಅನಿಸ್ತದೆ. ನಿಮ್ಮಂತ ಅಕ್ಷರ ಗೊತ್ತಿದ್ದಾರಲ್ಲ ಈ ನಮ್ಗೆ ತಪ್ಪು ಮಾಡ್ರೆ ಹೇಳಿ ಕೂಡ. ಯಾಕೆ ಗೊತ್ತಾ? ನನ್ನನ್ನು ಪ್ರಶ್ನಿಸುವುದಕ್ಕೆ ಯಾರ ನೀನು? ನಾನು ಹೌದು, ಏಕಲವ್ಯ. ಆಯ್ತಪ್ಪ. ಒಬ್ಬ ವೇದಾಭ್ಯಾಸ ಮಾಡಿದ, ಅಷ್ಟ ವಿಧಾನಗಳಲ್ಲಿ ಅಧ್ಯಯನವನ್ನು ನಡೆಸಿದ ಭೀಷ್ಮನಂತವನನ್ನ ಪ್ರಶ್ನಿಸುವುದಕ್ಕೆ ಹಸಿ ಹಂದಿಯನ್ನ ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿದ್ದಂತ ನಿನ್ನಂತವ ಒಂದು ಪ್ರಶ್ನೆ ಮಾಡ್ತೀಯ? ಪ್ರಭು, ತಿಳಿದ ತಪ್ಪಾಡಿನಿ. ನಾನಾಗಿ ಮಾಡತ್ತಲ್ರಿ. ನಿಮ್ಮೆದುರು ಇಷ್ಟು ಮಾತಾಡೋದು ಮಾಡದ್ದು ಏನು? ನಾನು ಮೋಸ ಮಾಡಿದಾನೆ, ಅವನನ್ನ ಕೊಂದ್ರೆ, ಆ ಭೀಷ್ಮನನ್ನು ಕೊಂದ್ರೆ ನಾನು ನಿನ್ ಮದುವೆ ಆಗ್ತೀನಿ ಎಂದು ನನ್ನ ಹತ್ರ ಮದುವೆ ಆಗು ಅಂತ ಹೇಳಿದೆ. ನಾನು ಹೂ ಅಂದ್ರೆ ಏನ್ ಮಾಡ್ತಿದ್ದೆ? ನಿನ್ನ ಪ್ರಶ್ನೆ ಸಹಜವಾದದ್ದು ಬಿಡು. ತಪ್ಪಾದದ್ದು ಒಪ್ಕೊಳ್ತೀನಿ. ಆಯ್ತಪ್ಪ. ಈಗ ನೀತಿ ಶಾಸ್ತ್ರವನ್ನ ಬಲ್ಲ ನೀನು ತಪ್ಪು ಮಾಡಬಹುದೇ ಅಂತ ಕೇಳಿದೆ. ಶಾಸ್ತ್ರದಲ್ಲಿ ಏನೇನಿದೆ ಗೊತ್ತಾ? ನಮಗೆ ಗೊತ್ತಿಲ್ಲಪ್ಪ. ಯಾವ ಕಾಲಕ್ಕೂ ಹೆಣ್ಣು ಶಿಕ್ಷಾರ್ಹಳೆ ಹೊರತು ವಧಾರ್ಹಳಲ್ಲ. ಆದ್ರಿಂದ ಅವಳನ್ನು ಕೊಲ್ಲು ಕೆಲಸ ಮಾಡ್ತೀನಿ. ಇವಳು ಬುದ್ಧಿ ಮತ್ತೊಬ್ಬರಿಗೆ ಬಂದ್ರೆ ಅದು ನಾನು ನೋಡ್ಕೊಳ್ತೇನೆ, ನೀ ತಲೆ ಕೆಡಿಸ್ಕೊಳ್ಬೇಡ. ನೀ ಎಲ್ಲಾದ್ರೂ ನಿಮ್ಮ ಜಾತಿ ಒಂದು ಹೆಣ್ಣು ಉಂಟು ಅಂತ ನೋಡಿ ಮದುವೆ ಆಗ. ಯಾಕೆಂದ್ರೆ ಈಗ ಜಾತಿಯವರೇ ಸಿಗುವುದು ಕಷ್ಟ. ಅದು ಸಾಹಸದ ಕೆಲಸವ? ಕಾಡು ಕಿರಾತನೊಬ್ಬ ಇಲ್ಲಿಯವರೆಗೆ ಬಂದಲ್ಲ, ಯಾವುದೋ ಜನ್ಮದ ಮಾಡೋದು ಪುಣ್ಯದ ಪದದಿಂದ ಇಲ್ಲಿಯವರೆಗೆ ಬಂದ. ಅವನ ಬಿಡು. ಕೇಳಿದ್ದೀಯೋ ಇಲ್ವೋ ನೀನು? ಸುರರೇ ಹೇಳಿದ್ದಾರೆ, 3 ಲೋಕದಲ್ಲಿ ಭೀಷ್ಮ ಅಜೇಯ ಎಂದು. ನೀ ತಂದ ಪಡೆಗೆ ತಕ್ಕ ಸಂಬಾರ ಒಯ್ಯುವ ಶಕ್ತಿ ಉಂಟು. ಕೊಟ್ಟ ಕಡೆಯ ಮಾತು. ಇದೋ ನಾನೊಬ್ಬಳು ಸಾಮಾನ್ಯ ಹೆಣ್ಣೆಂದು ಭಾವಿಸಿಕೊಳ್ಳಬೇಡ. ನಾನು ಒಬ್ಬಳು ಕ್ಷತ್ರಿಯ ಕುಮಾರಿ ಎನ್ನುವುದನ್ನು ಮರೆಯಬೇಡ. ಇಷ್ಟಕ್ಕೆ ಸುಮ್ಮನಾಗುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಇದು 7 ಜನ್ಮಕ್ಕೂ ನಿನ್ನ ಬಿಡಲ್ಲ. ಶಿರವನ್ನ ಚಂಡಾಳ. ಇದು ಇಪ್ಪತ್ತು ಸೀರೆಯಲ್ಲ, ತೊಟ್ಟಿರುವುದು ಬಳೆಯಲ್ಲ, ಹೊತ್ತಿರುವುದು. ಸರಿ, ಅರ್ಥ ಆಯ್ತು. ಆದ್ರೆ ಒಂದು ವಿಷಯ ನೆನಪಿಡು. ಕ್ಷಾತ್ರಿಯಾಣಿಯಾದಂತ ನಿನ್ನ ಪ್ರತಿಜ್ಞೆ ಇದು. ನಾನು ಯಾರು ಗೊತ್ತ ನಿನಗೆ? ಏನದು? 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲಕ್ಕೆ ಸೇರುವ ಆಚಾರ
ಆಚಾರ್ಯ ಭಾರ್ಗವರ ಶಿಷ್ಯ. ನೀನು ನಿನ್ನಂತ ಯಕಶ್ಚಿತ್